ಬರ್ರಿ ಬೆಳಗಿನ ಜಾವ 6 ಗಂಟೆ ಆಗೈತಿ. ಬೆಳಗಿನ ಜಾವ ಏನೇನು ತೋರಿಸ್ತೀನಿ. ನಮ್ಮ ಮಗಳು ಮುಂಜಾನೆ ಕಸ ಹೊರಗಡೆ ಏನದ ಕಸ ಬತ್ತಿ ಪರ್ಸಿ ಒರ್ಸಾಕತ್ತಾಳ. ನಾವು ಒಳಗಡೆ ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳೋದು ಅದು ಮಾಡಾತಿದ್ದೆ. ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬತ್ತಿ ಕುಕ್ಕಮ್ ಹಚ್ಚಾಕತ್ತೀನಿ. ಅಕ್ಕಿ ಹೊರಗಡೆ ಮಾಡಲ್ಲ, ನೈಟ್ ಒಳಗಡೆ ಮಾಡಿದೆ. ನೋಡಿ, ನಮ್ಮ ಕಡೆ ಭಾರತೀಯ ಸಂಸ್ಕೃತಿ ಗ್ಯಾಸ್ ಒಲೆ ಎಲ್ಲ ಹಳ್ಳ್ಯಾಗ ಒಲೆ ಇರ್ತಾವೆ. ಇಲ್ಲಿ ನಾವೇನದ ಗ್ಯಾಸ್ ಪೂಜೆ ಮಾಡಿಕೊಂಡು ಮುಂದಿನ ಕೆಲಸ ಮಾಡ್ತೀವಿ. ಈಗ ನಾನು ನನ್ನ ಮಗಳು ರಂಗೋಲಿ ಹಾಕಕ್ಕೆ ಹೊಂಟಾಳ. ಆಕಿನ ಕೈಯಾಗೆ ಫೋನ್ ಐತಿ. ಆಕಿ ಹೊರಗಡೆ ಇಟ್ಟು ಕಸ ಒತ್ತಿ ನೀರು ಹೊಡೆದು ಒರೆಸ್ಕೊಂಡು ಕುಕ್ಕ ಮಚ್ಚಿ ರಂಗೋಲಿ ಹಾಕಾಕತ್ತಾಳ. ಬೆಳಗಿನ ಜಾವ ಎದ್ದು ಕೂಡ ಕೆಲಸ ಫಾಸ್ಟ್ ಆದರೆ ನಡಿತೈತ್ರಿ. ಅವರು ಸಾಲಿಗೆ ಹೋಗ್ತಾರೆ. ಈಗ ನೋಡಿ ಆಕಿ ಹೊರಗಡೆ ಮಾಡ್ಕೊಂಬಂದು ಚಾ ಕಿಡಾಕತ್ತಾಳ. ಇಲ್ಲಿ ನೋಡ್ರಿ ಚಾ ಕಿಟ್ಟಾಳ, ಹಾಲು ಕಾಸಕ್ಕಿಟ್ಟಾಳ. ನಮ್ಮ ಕಡೆ ಏನು ಬಿಟ್ಟರೆ ಚಾ ಬಿಡೋದಲ್ಲ. ಎನರ್ಜಿ ಬೂಸ್ಟ್ ಇದ್ದಂಗೆ ಅದನ್ನೂ ಒಂಥರ ಚಾ ಮಾಡಾಕತ್ತಾಳ. ಬಿಡ್ರಿವ ಚಾ ಬ್ಯಾಸಿದಿನ ಅದ ಕೂಡ ಬ್ಯಾಡ್ರಿ ಅಂತಂದ್ರೆ ನಮಗೆ ಏನಿದ್ರು ಚಾ ಬೇಕತ್ತೆ, ಬರ್ರಿ ಚಾ ಕುಡಿಯೋಣತ್ತ. ನಾನು ಅಷ್ಟಕ್ಕೆ ರೆಡಿ ಮಾಡಿಟ್ಟೇವಿ ನಾವು. ಬೆಳಗ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕಂಥೇಳಿ ನೈಟ್ ಶಾವ್ಗೆ ಹುರ್ಕೊಳಕತ್ತೀನಿ. ಇಲ್ಲಿ ಇದೆಲ್ಲ ಶಾವ್ಗೆದು ಒಗ್ಗರಣೆ ಹಾಕಿನಿ ನಾನು. ಎಲ್ಲ ಟಮಾಟಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಒಗ್ಗರಣೆ ಹಾಕೀನಿ. ಇದು ಶಾವ್ಗೆ ಹುರಿದಿಟ್ಕೊಂಡೀನಿ ನೋಡ್ರಿ. ಇಲ್ಲಿಷ್ಟು ನೀರು ಕಾಸಾಕಿಟ್ಟೀನಿ ರೀ, ಲೇಟ್ ಆಗುತ್ತೆ ನಾಷ್ಟಕ್ಕೆ ಅಂಥೇಳಿ ನೀರು ಕಾಯಾಕಿಟ್ಟಿದ್ದೆ. ಇದು ನೋಡ್ರಿ ಚೆನ್ನಾಗಿ ಉಮ್ಗದೈತದು. ಶಾವ್ಗೆ ಹುರಿದಿಟ್ಕೊಂಡಿದ್ದೇನದು ಹಾಕ್ಕೊಂಡೀನಿ ನಾನು. ಅವ್ರು ಸಾಲಿಗೆ ಹೊಂಟಾರವರು, ಕಳಿಸ್ಲಿಕತ್ತೀನಿ ನೋಡ್ರಿ. ಸಾಲಿಗೆ ಹೊಂಟ್ರವರು. ಆಕೆಗೆ ಡಬ್ಬಿ ಮಾಡಿ ಕಳಿಸ್ದೆ. ನಮ್ಮ ಸಣ್ಣ ಮಗಳೇನದ ನಿದ್ದೆ ಗಣ್ಣಾಗಿ ಹೆಂಗೆ ನಾನು ಬರ್ತೀನಿ ಪಪ್ಪ ಅಂತ ಹೋಗ್ಬಿಟ್ಲು. ಆಕಡ್ಸ್ಕೊತ ಹೋದ್ರು ನೋಡ್ರಿ. ಅವ್ರು ಸ್ಕೂಲ್ ಬಿಡಕ್ಕೆ, ಕಾಲೇಜ್ ಬಿಡಕ್ಕೆ ಹೋದವ್ರಿ ಆಕೆಗೆ. ಬರ್ರಿ ಇನ್ನೊಬ್ಬಾಕಿ ಮಕ್ಕೊಂಡಾಳ್ರಿ ಇಲ್ಲಿ ನೋಡ್ರಿ. ಸಾಲಿ ಇಲ್ಲತ್ತೇಳಿ ನಿಶ್ಚಿಂತ ಮಕ್ಕೊಂಬಿಟ್ಟಾರ ನೋಡ್ರಿ. ಒದ್ದಾಡದ್ರಿ ಯಾವ ಪೊಷನ್ದಾಗ ಮಕ್ಕೊಂಡಾವ್ರಿ. ಬರ್ರಿ ನಾನು ಮಧ್ಯಾಹ್ನದ ಅಡುಗೆದು ರೆಡಿ ಮಾಡಿದ್ದೆ. ಇಲ್ಲಿ ಎಲ್ಲ ತರಕಾರಿ ಹೋಳಿಟ್ಕೊಂಡು ಉಸಳಿ ಪಲ್ಯಕ್ಕೆ ರೊಟ್ಟಿ ಮಾಡಕತ್ತೀನಿ. ಪಲ್ಯ ಮಾಡಿಟ್ಟಕ್ಕೆ ರೊಟ್ಟಿ ಮಾಡತ್ತೀನಿ ನೋಡ್ರಿ. ನಮ್ಮ ಕಡೆ ರೊಟ್ಟಿ ಹೊಟ್ಟೆ ಬಿಸಿ ರೊಟ್ಟಿ ಮಾಡಿದ್ರೆ ಉಳ್ಳೇನು ಇಡ್ಲಿ ಅನ್ನಂಗೆ ಆಗ್ಬೇಕ್ರಿ ನೋಡ್ರಿ. ಇಲ್ಲಿ ಉಸಳಿ ಪಲ್ಯ ಮಾಡಿಟ್ಟಿನಿ ನಾನು. ಇದು ರೊಟ್ಟಿ ಮಾಡಿಟ್ಟಿನ ಇಷ್ಟು. ಈಗ ಸಂಜೆ ಟೈಮ್ ರೀ. ಎಲ್ಲ ಕಸ ಹೊತ್ತು ದೀಪ ಹಚ್ಚಿ ಚಹಾ ಮಾಡ್ಬೇಕಂತೇಳಿ ಚಹಾ ಇಟ್ಕೊಂಡೇನಿ ರೀ. ಚಹಾ ಪುಡಿ ಡಬ್ಬಿಯಲ್ಲಿ ಸಿಗಲ್ಲ ಅವನು, ಎಲ್ಲರೂ ಇಟ್ಬಿಡ್ತಾರೆ ರೀ ನಮ್ಮವರು. ನೋಡ್ರಿ ಇಲ್ಲಿ ಸಕ್ಕರೆ ಚಹಾ ಪುಡಿ ಹಾಕಿ ಕುದಿಯಾಕಿಟ್ಟೀನಿ. ಇಲ್ಲ ಹಾಲು ಇಟ್ಕೊಂಡೀನಿ ನಾನು ಚಹಾ ಹಾಕಕ್ಕೆ. ನೋಡ್ರಿ ಇಷ್ಟು ಕಳ ಕುದಿಲಿಕತ್ತೈತಿ. ಕುದ್ದ ನಂತರ ಹಾಲು ಹಾಕೊಂಡಿರತ್ತೆ ನೋಡ್ರಿ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಚಹಾ ಕುಡಿದ್ರೇನು ಹೊಟ್ಟೆನೇ ತುಂಬಿರಬೇಕು.